ಏನು ಇಷ್ಟು ಹಲವಾರು ವರ್ಷಗಳಿಂದ ನಾಡು ನುಡಿ ಜಲ ಭಾಷೆಗೋಸ್ಕರ ಹೋರಾಡ್ಕೊಂಡು ಬರ್ತಿದ್ದಂಥ ನಾರಾಯಣಗೌಡರು ಇದೇ 1 ವರ್ಷದ ಮುಂಚೆ ನನಗೆ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ನನ್ನ ಬೇರೆ ಬೇರೆ ಸಂಘಟನೆಗಳಲ್ಲಿ ನಾನು ಮಾಡ್ತಾ ಇದ್ದಂಥ ಕೆಲಸಗಳನ್ನೆಲ್ಲ ಗುರುತಿಸಿ ನನಗೆ ಅಬ್ಬಿಗೆರೆ ವಿನೋದ್ ಅಣ್ಣನವರ ಆಶೀರ್ವಾದದಿಂದ ಸಹಯೋಗದೊಂದಿಗೆ ನನಗೆ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ಅದೇ 1 ವರ್ಷದಲ್ಲಿ ನಾನು ಮಾಡಿರೋವಂಥ ಸೇವೆಗಳನ್ನೆಲ್ಲ ಮತ್ತೆ ಗುರುತಿಸಿ ನನ್ನನ್ನು ಕರ್ಕೊಂಡು ಬಂದುಬಿಟ್ಟು ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನಿನ್ನೆ ನಮಗೆ ಘೋಷಣೆ ಮಾಡಿರ್ತಾರೆ. ಅದರ ಸಲುವಾಗಿ ನಾವು ಇದೊಂದು ಮಾಧ್ಯಮಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ, ಸುದ್ದಿಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ನನಗೆ ಏನು ಅಬ್ಬಿಗೆರೆ ವಿನೋದ್ರವರು ಸಹಕಾರ ಮಾಡಿ ಬೆನ್ನೆಲುಬಾಗಿ ನಿಂತು ನನ್ನ ತುಂಬ ಮುಂದಕ್ಕೆ ನಾನು ಏನು ಹೋರಾಟವನ್ನು ಮಾಡ್ತಾಯಿದ್ದೀನಿ ಅನ್ನೋದನ್ನು ನೋಡಿಕೊಂಡು ಅವರು ನನ್ನ ಇನ್ನೂ ಈ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ನನಗೆ ಬಂದಲಿ ಅಂತ ಹೇಳ್ಬಿಟ್ಟು ನನಗೊಂದು ಉಪಾಧ್ಯಕ್ಷನಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ಅದರಿಂದ ನಾನು ಅಬ್ಬಿಗೆರೆ ವಿನೋದ್ ಅಣ್ಣನವ್ರಿಗೆ ಸದಾ ಋಣಿಯಾಗಿರ್ತಾ ನಾನು ನಾರಾಯಣಗೌಡರ ಹೆಸರನ್ನು ಯಾವತ್ತೂ ನಾನು ಕೆಳಗಡೆ ಇಳಿಸ್ತೀರ ಈ ನಾಡು ನುಡಿ ಜಲ ಭಾಷೆಗೋಸ್ಕರ ನಾನು ಯಾವತ್ತೂ ಹೋರಾಡ್ತೀನಿ ಅಂತ ಈ ಮೂಲಕ ಈ ಮಾಧ್ಯಮದ ಮೂಲಕ ನಾನೆಲ್ಲ ನನ್ನ ಸ್ನೇಹಿತ ಬಂಧುಗಳಿಗೆ ಎಲ್ಲ ಜನಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಏನು ನಾವು ಮಾಡಿದಂಥ ಸೇವೆನ ನಾರಾಯಣಗೌಡರು ಗುರುತಿಸಿದಾರಲ್ಲ ಅದನ್ನು ನಾವು ಮುಂದಕ್ಕೆ ಯಾವತ್ತೂ ಕೂಡ ಕಡಿಮೆ ಮಾಡಿದಿರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ನೀವು ನೋಡಿದ್ದೀರಾ ಹೆಚ್ಚಾಗಿ ತಮಿಳಿಗರ ಹಾವಳಿ ಜಾಸ್ತಿ ಆಗಿದೆ. ಹಾಗೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನಿದೆಯಲ್ಲ ಯಾವುದೇ ಕಾರ್ಖಾನೆಯಲ್ಲಾಗಲಿ ಹಿಂದಿಯವರು ಜಾಸ್ತಿ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡಿಗರನ್ನ 60% ಉದ್ಯೋಗ ಕೊಡ್ರಿ ಅಂದರೂ ಕೊಡ್ತಾ ಇಲ್ಲ. ಆಮೇಲೆ ಸೆಕ್ಯೂರಿಟಿಯಲ್ಲಿ ಇರೋವಂಥವ್ರಿಗೂ ಕೂಡ ಕಿತ್ತಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಯಾವತ್ತೂ ಹೋರಾಟವನ್ನು ಮಾಡ್ತಾ ಇರ್ತೇವೆ. ಹಾಗೆ ನಮ್ಮ ಕನ್ನಡಿಗರಿಗೆ ಎಲ್ಲಿ ಯಾವ ಥರ ಕೆಲಸ ಸಿಗಬೇಕು ನಮ್ಮ ಲೋಕಲಲ್ಲಿ ಕೆಲಸ ಸಿಗೋ ಥರ ನಾವು ಹೆಚ್ಚಿನ ರೀತಿಯಲ್ಲಿ ಹೋರಾಡ್ತೀವಿ ಅಂತ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾನು ನಾರಾಯಣಗೌಡರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಅಬ್ಬಿಗೆರೆ ವಿನೋದಣ್ಣವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಷ್ಟು ಜನ ಉಪಾಧ್ಯಕ್ಷರು? ಒಬ್ಬರೇ ಉಪಾಧ್ಯಕ್ಷರು, ಒಬ್ಬರೇ ಜಿಲ್ಲಾಧ್ಯಕ್ಷರು. ಅತಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸ್ನೇಹಿತನಾದ ತಮ್ಮನಾದಂತಹ ಮಂಜುನಾಥ ನಾಯ್ಕ ಈ ಕನ್ನಡ ನೆಲ ಜಲಕ್ಕೆ ಹೋರಾಟಕ್ಕಾಗಿ ಪ್ರಥಮವಾಗಿ ಚಿರಋಣಿ ಕನ್ನಡ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ. ತದನಂತರ ನಾರಾಯಣಗೌಡರು ಇವರ ಕನ್ನಡದ ಬಗೆಗಿನ ನೆಲ ಜಲದ ಬಗೆಗಿನ ಒಲವನ್ನು ಗಮನಿಸಿ ಪ್ರಥಮವಾಗಿ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದರು. ಇವರ ಸೇವೆಯನ್ನು ಗುರುತಿಸಿ ಈಗ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಭಾಳ ಸಂತೋಷ. ಅತಿ ಚಿಕ್ಕ ವಯಸ್ಸಲ್ಲಿ ಒಬ್ಬ ದಲಿತ ಯುವಕ ಮುಂದುವರಿತಾ ಇದ್ದಾನೆ. ನಿಮ್ಮೆಲ್ಲರ ಸಹಕಾರ ಸಹಯೋಗ ಇದೇ ರೀತಿಯಲ್ಲಿ ಇವನ ಏಳಿಗೆಯಲ್ಲಿ ನಿಮ್ಮದು ಸಹ ಬಹಳಷ್ಟು ಪಾತ್ರ ಇದೆ. ಇದೇ ರೀತಿ ಇರಲಿ ಅಂತೇಳಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ.